ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಇಲೆಕ್ಷನ್ ಕಮಿಷನ್ ತನ್ನ ಹಠ ಬಿಡ್ತಾ ಇಲ್ಲ. ಸಾರ್ವಜನಿಕವಾಗಿ ಕೇಳಿದ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಅವ್ರು ಕೊಡೋ ಉತ್ತರ ಏನಪ್ಪ ಅಂತಂದ್ರೆ, ದಾಖಲೆಗಳನ್ನು ಸಾರ್ವಜನಿಕಗೊಳಿಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಖಾಸಗಿತನ ಇದು ದೊಡ್ಡ ವಿಷಯ ತೊಗೊಂಬಂದುಬಿಟ್ಟಿದ್ದಾರೆ. ಮತ ಯಾರು ಹಾಕಿದ್ರು ಯಾರ್ಯಾರು ಗೊತ್ತಾಗ್ತದೆ, ಅದನ್ನು ತೋರಿಸಂತಲ್ರಿ. ಮತ್ತಾರು ಯಾರು ಹಾಕಿದಾರೆ, ಯಾರಿಗಾರು ಹಾಕಿದ್ರೆ ಮತ ಅವರು ಅದು ಪ್ರಶ್ನೆ ಅಲ್ಲಿ ಏನು ನಡೆದು ಗೊತ್ತಾಗ್ಬೇಕಾರೆ. ಹೇಗೆ ಅಂದ್ರೆ ಕಾನೂನುಗಳು ಇದ್ದ ಕಾನೂನು ತಿದ್ದಿ ತಮಗೆ ಹೆಂಗೆ ಬೇಕು ಮಾಡ್ಲಿಕ್ಕೆ ಹೊರಟದ ಎಲೆಕ್ಷನ್ ಕಮಿಷನ್ನ. ಅಲ್ಲೇ ಏನೋ ಅದ ಅನ್ನೋಂಥ ಸಂಶಯ ಹುಟ್ಟಾಗ್ತಾಯಿದೆ. ಮತ್ತು ಇಲೆಕ್ಷನ್ ನಾವು ನೋಡಿದವ್ರು ಎಲ್ಲರಿಗೂ ಉಣಿಸ್ತಾ ಇದ್ದಾವೆ. ಪ್ರತಿಯೊಂದು ಇಲೆಕ್ಷನ್ದಲ್ಲೇ ಆಡಳಿತಾರೂಢ ಪಕ್ಷ ಯಾವುದೇ ಇರಲಿ, ಅದು ಇವತ್ತು BJP ಅದ, ನಾಳೆ ಕಾಂಗ್ರೆಸ್ ಇರ್ತದೆ, ಇನ್ನೊಂದು ಮತ್ತೊಂದು ಬರ್ತದೆ. ಇವೆಲ್ಲ ರಾಷ್ಟ್ರೀಯ ಪಕ್ಷ ಇರಲಿ, ಪ್ರಾದೇಶಿಕ ಪಕ್ಷ ಇರಲಿ, ಚುನಾವಣೆ ಗದ್ದಲ ಮಾಡೋದು ನಾವು ನೋಡ್ತಾನೆ ಇದ್ದೀವಿ. ಇದು ಹೋಗೋದು ಯಾವಾಗ ಅಂತ. ಯಾಕಂದರೆ ಯಾವ ಸಂಸ್ಥೆಗಳ ಒಂದು ಏನಪ್ಪ ಅಂತಂದ್ರೆ, ಈ ಒಂದು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ನ್ಯಾಯಬದ್ಧವಾಗಿ ಎಲೆಕ್ಷನ್ ನಡೆಸ್ಬೇಕಂತ ನಾವು ಬಯಸ್ತಾ ಇರ್ತೀವೋ ಭಾರತದ ಮತದಾರರು, ಅದಕ್ಕೆ ವ್ಯತಿರಿಕ್ತವಾದಂಥದ್ದು. ಇವತ್ತು ರಾಹುಲ್ ಗಾಂಧಿಯವರು ಹಿಂದಿನ ಅವರ ಲೀಡರ್ಗಳು, ಅಂದರೆ ಕಾಂಗ್ರೆಸ್ ಹಿಂದಿನ ಲೀಡರ್ಗಳು ಮಾಡಲಿಕ್ಕೋದಿಲ್ಲ ಅಂತಾರೆ, ಮಾಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಅವರು ಎಲೆಕ್ಷನ್ ಕಮಿಷನ್ ದುರುಪಯೋಗ ಮಾಡ್ಕೊಂಡಿದ್ದಾರೆ ಒಂದಾನೊಂದು ಕಾಲದಲ್ಲೇ. ಏನೋ ಆ ಸಂದರ್ಭದಲ್ಲೇ TN ಶೇಷನ್ ಅವರು ಬಂದಿದ್ದರಿಂದಾಗಿ ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಯಿತು. ಬಟ್ ಇವತ್ತು ಯಾವ ಕಾಂಗ್ರೆಸ್ನ ಟೀಕಾ ಮಾಡ್ತಾ ಇತ್ತು BJP, ಅದೇ ಇವತ್ತು ಎಲೆಕ್ಷನ್ ಕಮಿಷನ್ ತನ್ನ ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟದು. ಪಪೆಟ್ ಆಫ್ ದ ಪ್ರೈಮ್